ಏನ್ರಮ್ಮ? ಹಲೋ, ಯಾರಾದ್ರೂ ಒಳಗಿದ್ದೀರಾ? ಕೂಗ್ತಾ ಇದ್ದೀವಿ, ಯಾರು ಮಾತಾಡಂಗಿಲ್ಲ. ಒಂಚೂರು ಹೊರಗಡೆ ಬರ್ತೀರಾ? ಸೆನ್ಸಸ್ಸಿಗೆ ಬಂದಿದ್ದೀವಿ. ಒಂಚೂರು ಮಾಹಿತಿ ಬೇಕಾಗಿತ್ತು, ಕೊಡ್ತೀರಾ? ಹಲೋ, ಯಾರು ಇಲ್ವಾ? ಹಲೋ ಹಲೋ, ಯಾರಾದ್ರೂ ಇದ್ದೀರಾ? ಬರ್ರಿ ಬರ್ರಿ ಒಳಗಡೆ. ಸಾ ಹೇಳ್ರಿ ಸಾ, ಬಂದಿದ್ದೀರಿ ಇವತ್ತು? ಸ್ಕೂಲ್ನಾಗೆ ಶುರು ಆಗ್ಬಿಡ್ತಾ ಇಷ್ಟು ಬೇಗ? ಮಕ್ಕಳನ್ನ ಸ್ಕೂಲಿಗೆ ಕರೆಯಕ್ಕೆ ಬಂದ್ರಾ ನೀವು? ನಮ್ಮ ಹುಡುಗ ಬರ್ತಾನೆ ಸಾ, ಬೇಗ ಬರ್ತಾನೆ. ನಾನು ನಿಮ್ಮ ಹುಡುಗನ ಸ್ಕೂಲಿಗೆ ಕರೆಯಕ್ಕೆ ಬಂದಿಲ್ಲ ಇವರೇ. ಸೆನ್ಸಸ್ ಇದೆಯಲ್ವಾ, ಸೆನ್ಸಸ್ ಮಾಡಕ್ಕೆ ಬಂದಿದ್ದೀವಿ. ನಿನ್ನೆ ಅಕ್ಟೋಬರ್ 18 ತನಕ ರಜೆ ವಿಸ್ತರಣೆ ಆಗಿದೆ. ನಮ್ಮದು ಸಮೀಕ್ಷೆ ಮುಗಿಯೋ ತನಕ ಸ್ಕೂಲು ರಜೆ ಇರುತ್ತೆ. ಹಾಗಾಗಿ ಸೆನ್ಸಸ್ನ ಮುಂದುವರ್ಸಕ್ಕೆ ಬಂದಿದ್ದೀವಿ ನಾವು. ಅಕ್ಟೋಬರ್ 18ಕ್ಕೆ ಶಾಲೆ ಓಪನ್ ಆಗುತ್ತೆ. ಹೌದೇನ್ರಿ ಸಾ? ಬಿಡ್ರಿ ಸಾ, ಒಳ್ಳೇದಾಯ್ತು ಹಂಗಿದ್ರೆ. 18 ತನಕ ಸ್ಕೂಲ್ ಅಂತಂದ್ರೆ ಇನ್ನೇನು ಸಾ? 18, 19ಕ್ಕೂ ರಜೆ ಐತೆ. 21ಕ್ಕೆ ಅಮಾವಾಸ್ಯೆ, ಕೆಲಸ ಮಾಡಬೇಕು. 22ಕ್ಕೆ ಇನ್ನೇನು ದೀಪಾವಳಿ ಹಬ್ಬ. ಆಮೇಲೆ ಮುಂದಕ್ಕೆ ಶನಿವಾರ ಬಂದು ರಜೆ ಬಂತು. ಇನ್ನೇನು ಸರ್ 27ಕ್ಕೆ ನೀವು ಪಾಠ ಮಾಡ್ಬೋದು. ಮಕ್ಕಳೆಲ್ಲ ಅವಾಗಲೇ ಬರೆದು ಬಿಡ್ರಿ. ಹಂಗೆ ಇವಾಗ ರೀ, ಅದಿರಲಿ ಬಿಡ್ರಿ. ಅವರು ಬಂದಿರೋದು ಸೆನ್ಸಸ್ಸಿಗಲ್ವಾ, ಮಾಹಿತಿಗೆ ಹೇಳ್ಬೇಕು ನಾವು. ಹ್ಞೂ ಕಣೆ ಅಮ್ಮ, ಕರೆಕ್ಟು. ನೀನು ಹೇಳೋದು ಕರೆಕ್ಟು. ಹ್ಞೂ ಸರ್, ಬರ್ಕೊಳ್ಳಿ ಸರ್. ನನ್ನ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು. ನಾವು ಈ ತೋಟದ ಕೆಲಸಕ್ಕೂ ಗದ್ದೆ ಕೆಲಸಕ್ಕೂ ಎಲ್ಲ ಹೋಗ್ತೀವಿ ಸರ್. ಇವರು ನಮ್ಮ ಮನೆಯವರು ಸುಶೀಲಾ ಅಂತ ಹೇಳ್ಬಿಟ್ಟು. ಇವರು ಅಷ್ಟೇ ನಮ್ಮ ಜೊತೆ ತೋಟ ಗದ್ದೆ ಕೆಲಸಕ್ಕೆಲ್ಲ ಬರ್ತಾರೆ ಸರ್. ನಮ್ಮ ಹುಡುಗನ ಹೆಸರು ಮಾದ ಅಂತ ಸರ್. ಅವನು 5ನೇ ಕ್ಲಾಸ್ ಓದ್ತಾನೆ ಸರ್. ಓಕೆ ಓಕೆ, ಸರಿನಪ್ಪ, ಆಯಿತು. ನಿಮ್ಮಿಬ್ರದ್ದು ವೋಟರ್ ಐ ಡಿ ಇದೆ ಅಲ್ವಾ? ನಂಬರ್ ಹೇಳಿ. ಹ್ಞೂ ಸರ್, ಐತೆ. ನಮ್ಮದು INA 23 22 16 ಸರ್. ನಂದು ಸಹ INA 24 36 21 ಸರ್. ಹೌದಾ? ಸರಿ ಆಯ್ತಮ್ಮ. ನೀವು ಯಾವ ಸಮುದಾಯಕ್ಕೆ ಸೇರ್ತೀರಾ ಸರ್? ನಾವು ಎಸ್ ಸಿ ಸಮುದಾಯಕ್ಕೆ ಸೇರ್ತೀವಿ. ಛಲವಾದಿ ಅಂತ ಬರ್ಕೊಳ್ಳಿ ಸರ್. ಓಕೆ ಓಕೆ, ಸರಿನಪ್ಪ, ಆಯಿತು. ನಿಮ್ಮ ಅಕ್ಕಪಕ್ಕದ ಮನೇಲಿ ಎಲ್ಲ ಇದ್ದಾರಾ? ಎಲ್ಲರೂ ಹೋಗಿದ್ದಾರಾ? ಇವತ್ತು ಯಾರೂ ಇಲ್ಲ ಸರ್. ಇವತ್ತು ಎಲ್ಲ ತೋಟಕ್ಕೆ ಹೋಗಿದ್ದಾರೆ. ಸಂಜೆಗೆ ಬರ್ರಿ ಸರ್, ಒಂದು 5 ಗಂಟೆಗೆ ಎಲ್ಲ ಸಿಗ್ತಾರೆ ನಿಮಗೆ. ಅಯ್ಯೋ, ಹಾಗೆ ಬೇರೆ ಆಯ್ತಾ? ಯಾವಾಗ ಬಂದು ಕೆಲಸದಲ್ಲೇ ಇರ್ತಾರಲ್ವಾ, ನಮಗೆ ಸಿಗೋದೇ ಇಲ್ಲ ಇವರು. ನಮಗೂ 100 ಮನೆ ಒಪ್ಸಿದ್ದಾರೆ. ಅದರಲ್ಲಿ ಒಂದು 85 ಮನೆ ಆಗಿದ್ದಾವೆ. ಇನ್ನು 15 ಮನೆಯವರು ನಮಗೆ ಸಿಗ್ತಾನೆ ಇಲ್ಲ. ನೋಡಿ ಸರ್, ತೋಟಕ್ಕೆ ಹೋಗಿದ್ದಾರೆ. ಈಗ ಸಂಜೆ ಬರ್ತಾರೆ ನೋಡಿ. ಸಂಜೆ ಒಂದು 5-6 ಗಂಟೆ ಬಂದರೆ ಎಲ್ಲರೂ ಸಿಗ್ತಾರೆ ನಿಮಗೆ. ಹ್ಞೂ ಸರ್, ಹಂಗಾರೆ ಸಿಗ್ತಾರೆ. ನೀವು ಸಂಜೆಗೆ ಬರ್ರಿ. ಹಂಗಾರೆ 18ನೇ ತಾರೀಕು ತನಕ ಸ್ಕೂಲ್ ಇಲ್ಲ ಅಂದ್ರಿ ಸರ್ ನೀವು? ಬಿಡ್ರಿ ಸರ್, ಅತ್ಲಾಗ ಮಕ್ಕಳಿಗೆಲ್ಲ ಖುಷಿ ಆಗ್ಬಿಟ್ರದ್ದು ಇವಾಗ. ಎಷ್ಟೊತ್ತಿಗೆ ಸ್ಕೂಲ್ ಬಂದತ್ತೆ, ಎಷ್ಟೊತ್ತಿಗೆ ಕಳ್ಸ್ಕೊಡೋಣ ಅನ್ನೋಗಿದ್ವಿ ನಾವು. ಈಗ ನೋಡ್ರಿ, ಸರ್ಕಾರ 18ನೇ ತನಕ ರಜೆ ಘೋಷಣೆ ಮಾಡ್ಬಿಡೈತೆ. ಈ ಜಾತಿ ಸಮೀಕ್ಷೆ ನಡೆಸೋ ಸದುದ್ದೇಶದಿಂದ 18ನೇ ತಾರೀಕು ತನಕ ನೋಡ್ರಿ, ಇವಾಗ ಹಿಂಗೆ ಆಗ್ಬಿಟ್ಟೈತೆ. ನಡೀಲಿ ಜಾತಿ ಸಮೀಕ್ಷೆ, ನಡೀಲಿ, ಚೆನ್ನಾಗೇ ನಡೀಲಿ. ಹ್ಞೂ ಸರ್, ಚೆನ್ನಾಗೇ ನಡೀಲಿ. ಇನ್ನೇನು 18, 19, 20 ರಜೆ ಬಂತು. 21ಕ್ಕೆ ಸ್ಕೂಲು ವರ್ಕಿಂಗ್ ಡೇನೆ, ಕೆಲಸ ದಿವಸ. ಹಂಗಾಗಿ ನಾವೇನು ಬೇಡ. 23ಕ್ಕೆ ಹಬ್ಬ ಮುಗಿಸ್ಕೊಂಡು ಒಟ್ಟಿಗೆ 27ನೇ ತಾರೀಕು ನಮ್ಮ ಹುಡುಗನ ಸ್ಕೂಲಿಗೆ ಕಳಿಸ್ಕೊಡ್ತೀವಿ ಸರ್. ಪರವಾಗಿಲ್ಲ, ಆಯಿತು, ಕಳಿಸ್ಕೊಡಿ. ಹಬ್ಬ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಆಮೇಲೆ ಕಳಿಸ್ಕೊಡಿ, ಏನು ತೊಂದರೆ ಇಲ್ಲ. ಅಷ್ಟೊತ್ತಿಗೆ ನಮ್ಮದು ಜಾತಿ ಸಮೀಕ್ಷೆ ಎಲ್ಲ ಮುಗ್ದಿರ್ತಮ್ಮ. ಸರ್ಕಾರ ಹೇಳ್ದಂಗೆ ನಾವೆಲ್ಲ ಜಾತಿ ಸಮೀಕ್ಷೆನ ಸರಿಯಾದ ಸಮಯಕ್ಕೆ ಮುಗಿಸ್ಬೇಕಲ್ಲಮ್ಮ. ಹಾಗಾಗಿ ನಾವು ಯಾವುದೇ ರಜಾ ಗಿಜಾನ ನೋಡೋಂಗಿಲ್ಲ. ಸೆನ್ಸಸ್ ಮಾಡ್ತಾ ಇರೋದತ್ಲಾಗ ನಾವು. ಆಯಿತು ಸರ್, ಮಾಡಿರಿ ಸರ್. ಬರ್ರಿ ಸರ್, ಒಂದು ಲೋಟ ಮಜ್ಜಿಗೆ ಕುಡ್ಕೊಂಡು ಹೋಗಿವ್ರಂತೆ, ಕುತ್ಕೊಳ್ರಿ ಸರ್. ಅಯ್ಯೋ ಬೇಡ ಕಣ್ರಿ ಸುರೇಶ್ ಅವರೇ, ಈಗಲೇ ನೋಡ್ರಿ ಅಲ್ಲಲ್ಲಿ ನೀರು ಕುಡಿದಿದ್ವಾ, ನೀರು ಕುಡ್ದೆ ಹೊಟ್ಟೆ ತುಂಬ ಹೋಗಿದೆ, ಸಾಕು, ಏನು ಬೇಡ ನಮಗೆ. ಸರಿ ಆಯಿತು, ನಾನು ಆ ಕಡೆ ಬೀದಿಗೆ ಹೋಗಿ ಮುಗಿಸ್ಕೊಂಡು ಬಂದುಬಿಡ್ತೀನಿ. ಸಂಜೆ ನಿಮ್ಮ ಬೀದಿ ಕಡೆ ಬರ್ತೀನಿ. 5 ಗಂಟೆ 5:15 ಅಷ್ಟೊತ್ತಿಗೆ ಬರ್ತಾರಲ್ವಾ, ಅವರನ್ನು ಸೆನ್ಸಸ್ ಮಾಡ್ಕೊಂಡು ಹೊರಟ್ಬಿಡ್ತೀನಿ ನಾನು. ಸರಿ, ಬರ್ತೀನಿ. ಥ್ಯಾಂಕ್ಸು. ಅಬ್ಬಾ, ನೋಡು ಮೇಷ್ಟ್ರು ಬಿಸ್ಲಾಗೆ ಬಂದಿದ್ದಾರೆ. ಅತ್ಲಾಗೆ ಸುಡ ಬಿಸ್ಲಾಗೆ ಸೆನ್ಸಸ್ ಮಾಡ್ಕೊಂಡು ಅತ್ಲಾಗೆ ಬೇಗ ಮುಗ್ಸೋಣ ಅಂತ ಭಾಳ ಪಣ ತೊಟ್ಟದಾರೆ ಅತ್ಲಾಗೆ. ನೋಡು, ಇಡೀ ಮೇಷ್ಟ್ರು ಸಮುದಾಯ SDAಗಳು ಇದ್ದಾರಲ್ಲ, ಅವರೆಲ್ಲ ಸೇರ್ಕೊಂಡು ಈ ಥರ ಸಮೀಕ್ಷೆಗೆ ತೊಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಸಮೀಕ್ಷೆ ಮುಗಿದ್ಬಿಟ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಹೌದು ಕಣ್ರಿ, ನೀವು ಹೇಳೋದು ಸರಿ. ನಮ್ಮ ರಾಜ್ಯದಲ್ಲಿ ಯಾವ ಸಮುದಾಯದವರು ಎಷ್ಟು% ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ಮತ್ತು ಆಯಾ ಸಮುದಾಯಕ್ಕೆ ಏನೇನು ಅಭಿವೃದ್ಧಿ ಬೇಕು ಅನ್ನೋದನ್ನ ಭಾಳ ಬೇಗನೂ ಮಾಡ್ಕೋಬೋದು. ಭಾಳ ಈ ಜಾತಿ ಸಮೀಕ್ಷೆ ಅನ್ನೋದೈತಲ್ಲ, ಭಾಳ ಒಳ್ಳೆ ಯೋಜನೆ. ಹೌದು ಕಣೆ, ಹೌದು. ಯಾಕೋ ಮೈ ಒಂಥರ ಜಿಡ್ಡಿಡ್ದಂಗೆ ಆಗೈತೆ ಬಿಸಿಲಿಗೆ. ಚಡ 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 ಅಂತೈತೆ, ಸುಟ್ಟಂಗಾಗುತ್ತೆ. ಹೋಗಿ ತಣ್ಣೀರು ಸ್ನಾನ ಮಾಡ್ಕೊಂಬಿಟ್ಟು ಊಟ ಮಾಡ್ಬಿಟ್ಟು ಬೆಚ್ಚಗೆ ಮಲ್ಕೊಂಬಿಡ್ತೀನಿ ನಾನು. ಸಂಜೆ ಅಷ್ಟೊತ್ತಿಗೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಎಬ್ಸ್ಬಿಡತ್ಲಾಗೆ ತೋಟದ ಕಡೆ ಹೋಗ್ಬರ್ತೀನಿ ನಾನು. ಆಯ್ತು, ನಡೀರಿ, ಒಳಗಡೆ ನಡೀರಿ, ಸ್ನಾನ
ಈಶ್ವರಣ್ಣ ಕೇಳಿದ್ರೇನಣ್ಣ ವಿಚಾರನ? ಇವತ್ತು ಬಹಳ ಒಳ್ಳೆ ಸುದಿನ. ನಿನ್ನೆ ಒಂದು ಮಾತುದು ಘೋಷಣೆ ಆಗೈತೆ, ಸ್ಕೂಲ್ ಮಕ್ಕಳೆಲ್ಲ ಬಹಳ ಖುಷಿ ಪಟ್ಟಿದ್ದಾರೆ. ಉಂಕಣ ಕೊಟ್ರೇಶು ಗೊತ್ತಾಯ್ತು. ನೆನ್ನೆ ತೀರ್ಮಾನ ಆಯ್ತಂತಲ್ಲ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು. ಈಗ ಅಕ್ಟೋಬರ್ 18 ತನಕ ಶಾಲಾ ರಜನ ವಿಸ್ತರಣೆ ಮಾಡವ್ರೆ. ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಅನುದಾನಿತ ಶಾಲೆಗಳಿಗೆ. ಈ ಜಾತಿ ಸಮೀಕ್ಷೆ ಅನ್ನೋದು ಪೂರ್ಣ ಆಗ್ಬೇಕಲ್ಲಪ್ಪ. ಅದು ಮುಗಿಲಿ ಅನ್ನೋ ಕಾರಣಕ್ಕೆ ಈಗ ವಿಸ್ತರಣೆ ಮಾಡಿದ್ದಾರೆ. ಹೌದೌದು ಈಶ್ವರಣ್ಣರೇ, ನಾನು ಅಷ್ಟೇ ನ್ಯೂಸ್ನಾಗೆಲ್ಲ ನೋಡಿದೆ, ಬೆಳಗ್ಗೆ ಪೇಪರ್ನು ಓದ್ದೆ ಅತ್ಲಾಗೆ. ಈಗ ಜಾತಿ ಸಮೀಕ್ಷೆ ಮುಗಿಯೋ ತನಕ ಸ್ಕೂಲ್ ಟೀಚರ್ಸ್ಗಳಿಗೆ, SDAಗಳಿಗೆ ಭಾರಿ ಕೆಲಸ. ಈಗ ಎಷ್ಟೊತ್ತಿದ್ರು 18 ಒಳಗಾಗಿ ಅವ್ರು ಜಾತಿ ಸಮೀಕ್ಷೆನ ಮುಗಿಸ್ಬಿಡ್ಬೇಕು. ಸರ್ಕಾರಕ್ಕೆ ವರದಿ ಕೊಡ್ಬೇಕತ್ಲಾಗೆ. ಅದಕ್ಕೆ ಸ್ಕೂಲ್ ಟೀಚರ್ಗಳೆಲ್ಲ ಭಾಳ ಜೋರಾಗಿ ಸೆನ್ಸಸ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ ಅತ್ಲಾಗೆ. ಒಂದೊಂದು ಮನೆ ಮಾಡೋಕ್ಕೆ ಒಂದೊಂದು ಗಂಟೆ ಹಿಡಿತತೆ. 8-9 ಜನ ಇರೋ ಮನೆಗಳಿಗೆ ಒಂದು ಗಂಟೆ ಹಿಡಿತತ್ಲಾಗೆ. 3-4 ಜನ ಆಯ್ತಂದ್ರೆ ಏನಿಲ್ಲ, ಬೇಗ ಅವರು ಕೇಳೋ ಮಾಹಿತಿಗಳನ್ನ ಬೇಗ ಕೊಟ್ಟರೆ ಪಾಠ ಮುಗಿಸ್ಕೊಂಡು 10 ನಿಮಿಷಕ್ಕೆ ಇನ್ನೊಂದು ಮನೆಗೆ ಹೊಂಟ್ಬಿಡ್ತಾರೆ ಸ್ಕೂಲ್ ಮಾಸ್ಟರ್ಗಳು. ನೋಡಿ, ಇದು ಭಾಳ ದೊಡ್ಡ ವಿಚಾರ. ಸ್ಕೂಲ್ ಮಕ್ಕಳಿಗಂತೂ ಭಾಳ ಖುಷಿ ಐತೆ. ಇವು ಸ್ಕೂಲ್ ರಜಾ ಕೊಟ್ಟಿರೋಕ್ಕೆ, ರಜಾ ವಿಸ್ತರಣೆ ಆಗಿರೋಕ್ಕೆ ಸ್ಕೂಲ್ ಮಕ್ಕಳೆಲ್ಲ ಕುಣಿದಾಡ್ತದೆ ಅತ್ಲಾಗೆ. ಹೌದು, ನಾವು ಹುಡುಗರ ಮಕ್ಕಳನ್ನ ಎಷ್ಟೊತ್ತಿಗೆ ಸ್ಕೂಲಿಗೆ ಕಳಿಸೇವು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಇಲ್ಲಿ ನೋಡಿ, ಗೌರ್ಮೆಂಟ್ ರಜಾ ಕೊಟ್ಬಿಡೋದು ಅತ್ಲಾಗೆ. ಸ್ಕೂಲ್ ಮಕ್ಕಳು ರಜಾ, ನಮಗೆ ಮಕ್ಕಳು ಬೇಗ ಸ್ಕೂಲ್ಗೆ ಹೋಗ್ಲಿ ಅನ್ನೋದು ನಮ್ಮದು. ಇಲ್ಲಿ ಬಿಡ್ರಿ ಅತ್ಲಾಗೆ. ಇನ್ನು ಹೆಂಗ ಅತ್ಲಾಗೆ ದೀಪಾವಳಿಗೆ ಮಕ್ಕಳು ರಜಾ ಹಾಕೋ ತಪ್ಪು ಅತ್ಲಾಗೆ. ಈಗ ನಾವು ಒಂದು 2 ದಿವಸ ಸ್ಕೂಲ್ಗೆ ಹೋಗಿ ಮತ್ತು 3 ದಿನ ರಜಾ ಹಾಕೋ ತಪ್ಪು ಅತ್ಲಾಗೆ. ಈಗ ಹೆಂಗಿರೋ ದೀಪಾವಳಿ ಹಬ್ಬ ಐತೆ, ಜೋರಾಗಿ ಮಾಡಿ ಒಟ್ಟಿಗೆ 21ನೇ ತಾರೀಕು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ರೆ ಆಗ ಹೋಯ್ತಪ್ಪ ಅತ್ಲಾಗೆ. ಕರೆಕ್ಟಾಗಿ ಹೇಳಿದ್ರಿ ಕಣ್ರಿ ಪರಮೇಶಣ್ಣ. ಕರೆಕ್ಟಾಗಿ ಹೇಳಿದ್ರಿ ನೋಡ್ರಿ. ಸ್ಕೂಲ್ ಮಕ್ಕಳು ಇವಾಗ ಸ್ಕೂಲ್ಗೆ ಹೋಗೋದಂತೆ, ಆಮೇಲೆ ದೀಪಾವಳಿ ಹಬ್ಬ ಬಂತು ಅಂತ ಮತ್ತೆ ರಜಾ ಹಾಕೊಳ್ಳೋದಂತೆ. ಇವೆಲ್ಲ ಬೇಡವೇ ಬೇಡ. 18ನೇ ತಾರೀಕು ತನಕ ರಜಾ ಗೌರ್ಮೆಂಟು ಒಟ್ಟಿದ್ದು ಅತ್ಲಾಗೆ. ಒಂಥರ ವಿದ್ಯಾರ್ಥಿಗಳಿಗೆಲ್ಲ, ಶಾಲಾ ಮಕ್ಕಳಿಗೆ, ಹುಡುಗರಿಗೆಲ್ಲ ಒಳ್ಳೇದೇ ಆಯಿತು ಅತ್ಲಾಗೆ. ಎಲ್ಲ ಹಬ್ಬ ಮುಗಿಸ್ಕೊಂಡು ಅತ್ಲಾಗೆ ಒಟ್ಟಿಗೆ ಸ್ಕೂಲ್ಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ. ಅದೇ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತೆ ಅವರ ತಂಡ ಐತಲ್ಲ, ಅವರು ಭಾಳ ಒಳ್ಳೆ ನಿರ್ಧಾರನೇ ತಗೊಂಡಿದ್ದಾರೆ ಅತ್ಲಾಗೆ. ಸ್ಕೂಲ್ ಮಕ್ಕಳಿಗೆ ರಜಾ ಸಿಕ್ಕಂಗೂ ಆಗ್ಬೇಕು, ಸಮೀಕ್ಷೆನೂ ಆಗ್ಬೇಕು ಅತ್ಲಾಗೆ. ಆಮೇಲೆ ಎಲ್ಲರಿಗೂ ಒಳ್ಳೊಳ್ಳೇದು ಆಗ್ಬೇಕು ಅತ್ಲಾಗೆ. ಆಮೇಲೆ ಹುಡುಗರು ಮಕ್ಕಳು ಐಕ್ಳು ಎಲ್ಲ ಮನೆಗಳ ಜೊತೆ ಸೇರಿ, ನೆಂಟರುಗಳ ಜೊತೆ ಸೇರಿ, ಬಂಧು ಮಿತ್ರರ ಜೊತೆ ಸೇರಿ ದೀಪಾವಳಿ ಹಬ್ಬ ಆಚರಣೆನೂ ಮಾಡಬೇಕು. ಒಳ್ಳೆ ಪ್ಲಾನ್ ಮಾಡಿದ್ದಾರೆ. ಓಹೋ, ಊರಿನ ದೊಡ್ಡ ಮನುಷ್ಯರೆಲ್ಲ ಹಳ್ಳಿ ಕಟ್ಟತ್ತ ಕೂತ್ಕೊಂಡು ಏನೋ ಭಾಳ ದೊಡ್ಡ ಚರ್ಚೆ ಮಾಡ್ತಿದ್ದಾರೆ ಇವತ್ತು. ಏನೋ ಘನಘೋರ ದೊಡ್ಡ ವಿಚಾರನೇ ಇರಬೇಕು ಅತ್ಲಾಗೆ. ಲೇ ಕೊಟ್ರೇಶಿ, ಏನಲ್ಲ ದೊಡ್ಡ ಮನುಷ್ಯನೆಲ್ಲ ಕೂರಿಸ್ಕೊಂಡು ಭಾಳ ದೊಡ್ಡ ವಿಚಾರನೇ ಚರ್ಚೆ ಮಾಡ್ತಿದ್ದೆ ಅನ್ಸುತ್ತೆ. ಇತ್ಲಾಗ ತಿರ್ಕೊಳ್ಳಿ. ಓಹೋ, ನಮ್ಮ ಕರಿಯಪ್ಪಣ್ಣವರು ಇದೇನ, ನಾವೆಲ್ಲ ಬಂದು ಹಿಂಗಿದೀವಿ ಅಂತ ಹೇಳ್ಬಿಟ್ಟು ನೀನು ಊರಾಗೆ ಬತ್ತೆ ಇದೆಯೋ ಇಲ್ವೋ? ಹಿಂಗೆ ಆಗ್ಬಿಟ್ರೆ ಕರಿಯಪ್ಪಣ್ಣವ್ರನ್ನ ಊರ್ ಜನಗಳೆಲ್ಲ ಸೇರ್ಕೊಂಡು ಮರ್ತಾ ಬಿಡ್ತಾರೆ ನೋಡು. ಅದ್ಯಾಕಲ್ಲ ಮರ್ತೋಗ್ತಾರೆ? ಅದ್ಯಾಕೆ ಮರ್ತೋಗ್ತಾರೆ? ನಾವೇನು ಕೆಲಸ ಕಾರ್ಯಗಳು ಮಾಡ್ಕೊಳ್ಳೋದೇ ಬೇಡವ ಅತ್ಲಾಗೆ. ಅಬ್ಬಾ ಹಿಡ್ತು ನೋಡು ಬತ್ತಿನ, ಚೆನ್ನಾಗಿಡ್ತು. ಹೋಗ್ಲಿ ಕುತ್ಕೊಂಡು ಮಾತಾಡೋಣ ಬಾಯಿಲಿ. ವಿಚಾರ ಗೊತ್ತಾಯ್ತೆ? ಗೌರ್ಮೆಂಟ್ ಇಂದು ಶಾಲಾ ಮಕ್ಕಳದು ಏನು? ಅಕ್ಟೋಬರ್ 18 ತನಕ ಶಾಲಾ ಕಾಲೇಜುಗಳಿಗೆ, ಸರ್ಕಾರಿ ಮತ್ತೆ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ರಜಾ ವಿಸ್ತರಣೆ ಆಗುತ್ತೆ, ಅದೊಂದು ಗೊತ್ತಪ್ಪ. ಆಮೇಲೆ ಇತ್ತೀಚೆಗೆ ಬಿಗ್ ಬಾಸ್ ಮನೆ ಐತಲ್ಲ, ಅದನ್ನು ಬಂದ್ ಮಾಡ್ಸಾಕಿದ್ರಂತೆ. ಪರಿಸರ ಮತ್ತು ಜಲ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಬಿಗ್ ಬಾಸ್ ಮನೆ ಐತಲ್ಲ ಬೀಗ ಜಡ್ದವ್ರಂತೆ. 17 ಜನ ಸ್ಪರ್ಧಿಗಳನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟು ಬೀಗ ಜಡ್ದವ್ರಂತಪ್ಪ. ಜಡ್ಕೊಂಡ್ರೆ ಅತ್ಲಾಗೆ ನಮಗೆ ಅವಶ್ಯಕತೆ ಇರೋದು ಇವಾಗ ಸ್ಕೂಲ್ ಮಕ್ಕಳು ಅಚ್ಚುಕಟ್ಟಾಗಿ ದೀಪಾವಳಿ ಹಬ್ಬ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡು, ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡೈತೆ. ಅದ್ರ ಜೊತೆಗೆ ಜಾತಿ ಸಮೀಕ್ಷೆನು 18ನೇ ತಾರೀಕು, ಇದೇ ತಿಂಗಳು ಅಕ್ಟೋಬರ್ 18ನೇ ತಾರೀಕು ಒಳಗಾಗಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ದಸರಾ ರಜಾನ ವಿಸ್ತರಣೆ ಮಾಡೈತೆ. ಬಹಳ ಒಳ್ಳೆ ನಿರ್ಧಾರನೇ ನಿಜ. ಆದ್ರೂ ನಾವು ಪ್ರತಿ ವರ್ಷನೂ ಕೇಳ್ತಿರ್ತೀವಿ, ಈ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಸಿಡ್ಸೋದ್ರ ಜೊತೆಗೆ ಕಣ್ಣು ಹೋಯ್ತು, ತಲೆ ಕೂದಲು ಸುಟ್ಟೋಯ್ತು, ಅತ್ಲಾಗೆ ಬಾಂಬ್ ಬ್ಲಾಸ್ಟ್ ಆಗಿ ಚರ್ಮ ಸುಟ್ಟೋಯ್ತು, ಈ ಥರ ಕೆಟ್ಟ ಸುದ್ದಿನೇ ಕೇಳ್ತೀವಿ ನಾವು ದೀಪಾವಳಿ ಹಬ್ಬದಲ್ಲಿ. ಮಕ್ಕಳು ಪಟಾಕಿ ಹೊಡಿಬೇಕಾದ್ರೆ ದೀಪಾವಳಿ ಹಬ್ಬದಲ್ಲಿ ಬಹಳ ಜಾಗೃತಿ ಮೂಡಿಸ್ಬೇಕು. ಮಕ್ಕಳಿಗೋಸ್ಕರ ಬೀದಿ ನಾಟಕಗಳ ಮೂಲಕ, ಸ್ಟೇಜ್ ನಾಟಕಗಳ ಮೂಲಕ ಜನಜಾಗೃತಿ ಮೂಡಿಸಿದ್ರೆ ಮಕ್ಕಳು ಪಟಾಕಿ ಹೊಡೆಯೋದನ್ನ ಸ್ವಲ್ಪ ಕಡಿಮೆ ಮಾಡ್ಬೋದು. ಇದರಿಂದ ಪರಿಸರ ಮಾಲಿನ್ಯ ಆಗುತ್ತೆ, ಜಲ ಮಾಲಿನ್ಯ ಆಗಲ್ಲ ಬಿಡು. ಇನ್ನೇನದು ವಾಯು ಮಾಲಿನ್ಯ ಆಗುತ್ತೆ, ಶಬ್ದ ಮಾಲಿನ್ಯ ಆಗುತ್ತೆ. ಇದನ್ನ ತಡೆಗಟ್ಬೋದು. ದೀಪದಿಂದ ದೀಪ ಹಚ್ಬೇಕು, ಅವಾಗಲೇ ದೀಪಾವಳಿ ಹಬ್ಬ ಚೆನ್ನಾಗಾಗೋದು.
ಹಂಗಾಗಿ ಈಗ ಈ ಕೆಲವರು ಕಲಾ ತಂಡಗಳು ಅದಕ್ಕೋಸ್ಕರ ಇರ್ತವೆ, ಜನಜಾಗೃತಿ ಮೂಡಿಸಂತವು. ಕೆಲವರು ಸಂಘಟನೆಗಳು ಅವೆಲ್ಲ ಜನಜಾಗೃತಿ ಮೂಡಿಸ್ಬೇಕು. ಮಕ್ಕಳಿಗೆ ಈ ಪಟಾಕಿ ಬಗ್ಗೆ ಜನಜಾಗೃತಿ ಮೂಡಿಸಿ ಪಟಾಕಿನ ಸ್ವಲ್ಪ ಹೊಡಿಬೇಕಾದ್ರೆ ಜಾಗೃತಿ ಬಹಳ ಮುಖ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಅವರು ಕಣ್ ಕಳ್ಕೊಳ್ಳೋದು, ತಲೆಗೆ ಈ ಥರ ಪಟಾಕಿ ಎಲ್ಲ ಸುಡಿಸ್ಕೊಳ್ಳೋದು, ಈ ರೀತಿ ಇದರಿಂದ ನಾವು ಸುದ್ದಿ ಕೇಳೋದು ತಪ್ಪುತ್ತೆ. ಆಮೇಲೆ ಈ ಜಾತಿ ಸಮೀಕ್ಷೆನೂ ಅಷ್ಟೇ ನೋಡಪ್ಪ, 18ನೇ ತಾರೀಕು ಒಳಗಾಗಿ ಎಲ್ಲರೂ ಸೆನ್ಸಸ್ನ ಸಂಪೂರ್ಣ ಮುಗಿಸ್ಬಿಟ್ಟು ಅಚ್ಚುಕಟ್ಟಾಗಿ ಸ್ಕೂಲ್ ಕಡೆ ಮಕ ಮಾಡ್ತಾರೆ. ವಿದ್ಯಾರ್ಥಿಗಳು ಮತ್ತೆ ಟೀಚರ್ಸ್ಗಳು ಸ್ಕೂಲ್ ಕಡೆ ಮಕ ಮಾಡ್ತಾರೆ. ಪಾಪ ಶಿಕ್ಷಕರು ಈ ಸೆನ್ಸಸ್ ಅಲ್ಲಿ ಬಿಸಿಲು ಅಂತ ನೋಡಿದ್ಲಾಗೆ ಮನೆ ಮನೆಗೆ ಹೋಗಿ ಸೆನ್ಸಸ್ ಬಹಳ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರಪ್ಪ. ಅವರಿಗಂತೂ ಕೋಟಿ ನಮನಗಳು. ಒಂದೊಂದು ಮನೇಲಂತೂ 5-6 ಜನ ಇತ್ತು ಅಂತಂದ್ರೆ ಮುಗಿದೋಯ್ತು. ಅದರಲ್ಲೂ ಓದ್ದಾರಾದ್ರೆ ಪರವಾಗಿಲ್ಲ, ಕೇಳಿ ಮಾಹಿತಿ ಪಟಾಪಟ್ ಕೊಟ್ಬಿಡ್ತಾರೆ. ಓದಿಲ್ದವಾಗಿದ್ರೆ ಅಯ್ಯೋ ಅದರಂತ ಕಷ್ಟ ಯಾವ ಸೆನ್ಸಸ್ ದಾರಿಗೂ ಬೇಡಪ್ಪ. ಕರೆಕ್ಟಾಗಿ ಹೇಳ್ದೆ ಕಾರಣ, ಕರೆಕ್ಟಾಗಿ ಹೇಳ್ದೆ. ಕಣಲ್ಲ ಕರಿಯ, ಸರಿಯಾಗಿ ಹೇಳ್ದೆ ನೀನು. ನಮ್ಮ ಮನೆಗೂ ಬಂದಿದ್ರಪ್ಪ, 10 ನಿಮಿಷದಾಗೆ ಎಲ್ಲ ಹೇಳ್ಬಿಟ್ಟತ್ಲಾಗ ಮುಗಿಸ್ಕೊಂಡು ಮುಂದ್ಲು ಮನೆಗೆ ಹೋಗ್ಬಿಟ್ರು. ನಮ್ಮಲ್ಲೂ ಅಷ್ಟೇ ಕಣೀಶ್ವರಣ್ಣ, ಬಂದ್ರು 10 ನಿಮಿಷಕ್ಕೆಲ್ಲ ಹೇಳ್ಬಿಟ್ವಿ, ಬರ್ಕೊಂಡು ಚಟಾಪಟ ಅಂತ ಹೇಳ್ಬಿಟ್ಟು ಬಾಗಿಲ ಮುಂದೆ ಸ್ಟಿಕ್ಕರ್ ಅಂಟಿಸಿದ್ರಲ್ಲ, ಅದಕ್ಕೆ ಫೈನಲ್ ಐಡಿ ಬರೆದ್ಬಿಟ್ಟು ಹೋಗ್ಬಿಟ್ರು. ನೋಡಿದ್ರೆ ನಿಮ್ಮೂರಲ್ಲೂ ಇದೇ ರೀತಿ ಜಾತಿಗಳ ಸಮೀಕ್ಷೆ ನಡೀತೈತಾ? ಹಾಗಿದ್ರೆ ಕರ್ನಾಟಕ ಸರ್ಕಾರ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡ್ರಿ. ದಸರಾ ವಿಸ್ತರಣೆ ಮಾಡಿದ್ದು ಎಲ್ಲ ಮಕ್ಕಳಿಗೂ ಖುಷಿ ಆಯ್ತಾ? ಹಾಗಾದ್ರೆ ಜೈ ಕರ್ನಾಟಕ ಸರ್ಕಾರ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡ್ರಿ. ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ.